ಕೇಂದ್ರ ಸರ್ಕಾರದಿಂದ ಗ್ರಾಮ ಪಂಚಾಯಿತಿಗಳ 2186 ಕೋಟಿ ಬಾಕಿ ವಿಚಾರ ಸಂಬಂಧವಾಗಿ ಕೇಂದ್ರದಿಂದ 15ನೇ ಹಣಕಾಸು ಆಯೋಗದ ಹಣಕ್ಕೆ ತಡೆ ಬಿದ್ದಿದೆ. ಈ ಬಗ್ಗೆ ರಾಜ್ಯದ ಸಂಸದರಿಗೆ ಪತ್ರವನ್ನ ಬರೆದಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು. ಕೇಂದ್ರ ಸರ್ಕಾರದಿಂದ ಗ್ರಾಮ ಪಂಚಾಯಿತಿಗಳ 2186 ಕೋಟಿ ಬಾಕಿ ವಿಚಾರ ಸಂಬಂಧವಾಗಿ ಕೇಂದ್ರದಿಂದ 15ನೇ ಹಣಕಾಸು ಆಯೋಗದ ಹಣಕ್ಕೆ ತಡೆ ಬಿದ್ದಿದೆ. ಈ ಬಗ್ಗೆ ರಾಜ್ಯದ ಸಂಸದರಿಗೆ ಪತ್ರವನ್ನ ಬರೆದಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಹಣ ಬಿಡುಗಡೆಗೆ ಕೇಂದ್ರ ಸಚಿವರ ಮೇಲೆ ಒತ್ತಡಕ್ಕೆ ಹೇರಲು ಪತ್ರವನ್ನ ಬರೆಯಲಾಗಿದೆ. 2025-26ನೇ ಸಾಲಿಗೆ ರಾಜ್ಯದ ಗ್ರಾಮ ಪಂಚಾಯತ್ಗಳಿಗೆ 2186 ಕೋಟಿ ಅನುದಾನ ನೀಡಲಾಗಿದೆ. ತಂತ್ರಾಂಶದ ತೊಡಕಿನ ನೆಪ ಜೊತೆಗೆ ಬಾಕಿ ಹಣ ರಿಲೀಸ್ ಮಾಡಿಲ್ಲ ಅಂತ ಹೇಳಿ ಪತ್ರವನ್ನ ಬರೆಯಲಾಗಿದೆ. ಎಲ್ಲಾ ಸಂಸದರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ತರಲು ಆಗ್ರಹ ಕೂಡ ಮಾಡಿದ್ದಾರೆ. ನೋಡಿ, 2025-26ನೇ ಸಾಲಿಗೆ ರಾಜ್ಯದ ಗ್ರಾಮ ಪಂಚಾಯತ್ಗಳಿಗೆ 2186 ಕೋಟಿ ಅನುದಾನವನ್ನು ಕೊಡಲಾಗಿದೆ. ಇನ್ನು ತಂತ್ರಾಂಶದ ತೊಡಕಿನ ನೆಪವನ್ನ ಇಟ್ಟುಕೊಂಡು ಅದನ್ನ ಬಾಕಿ ಹಣ ಏನಿದೆ ಅದನ್ನ ಏನೋ ಪ್ರಾಬ್ಲಮ್ಗಳು ಅದು ಇದು ಅಂತ ಹೇಳಿ ಅನುದಾನ ಕೊಟ್ಟು ಬಿಡೋದು. ಆದರೆ ಅದು ಇದು ಪ್ರಾಬ್ಲಮ್ಗಳು ತಂತ್ರಾಂಶ ಅಂತ ಹೇಳಿ ನೆಪಗಳನ್ನು ಕೊಟ್ಕೊಂಡು ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ಅಟ್ಲೀಸ್ಟ್ ಸಂಸದರಾದರೂ ಕೂಡ ಇದಕ್ಕೆ ಒತ್ತಡವನ್ನ ತರಬೇಕು ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ, ಆಗ್ರಹ ಮಾಡಿದ್ದಾರೆ.